3 ಲಾರಿ ಖರಾಬ್ ಆಗ್ಯಾವ ನೋಡ್ರಿ ಇಲ್ಲಿ. ಇನ್ನೂ ಗುಣ ಇವ್ರ ಕಿಸ್ಮತ್ ಚಂದ ಅದ, ಇಲ್ಲಿ ಖರಾಬ್ ಆಗ್ಯದ. ಅದೇ ಅಂದ್ರೆ ಅಲ್ಲಿ ಹಿಂದೆ ಘಾಟ್ನಾಗ ಖರಾಬ್ ಆಗಿತ್ತಂದ್ರೆ ಮುಷ್ಕಿಲ್ ಇರ್ತದೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಸೊ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಎಲ್ಲಿ ಹೊಂಟಿನಪ್ಪ ಅಂತಂದ್ರೆ ನಾವು ಚಿಂಚೋಳಿ ರೈಡ್ ಮಾಡ್ಬೇಕಂತೇಳಿ ಇನ್ಸ್ಟಾಗ್ರಾಮ್ನಾಗ ಯಾರ್ಯಾರು ನನಗೆ ಫಾಲೋ ಇರ್ತಾರೋ ಅವ್ರಿಗೆ ಗೊತ್ತಿರ್ತದೆ. ಸೊ ಅದಕ್ಕೆ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತು ಎಲ್ಲಿ ಹೊಂಟಿನಪ್ಪ ಅಂತಂದ್ರೆ ಚಿಂಚೋಳಿ ರೈಡ್ ಮಾಡತ್ತೀವಿ ನಾವು, ಚಿಂಚೋಳಿ ಫಾರೆಸ್ಟ್ ರೈಡ್ ಅಂತೇಳಿ. ಸೊ ಇದು ಯಾಕೆ ಮಾಡತ್ತೀವಪ್ಪ ಅಂತಂದ್ರೆ ಭಾಳಷ್ಟು ಜನ ಮಾನ್ಸೂನ್ ಅಂತ ಬಂದಾಗ ಟೋಟಲಿ ಕರ್ನಾಟಕದವ್ರಿಗೆಲ್ಲ ತಲೆಗೆ ಬರೋದೇನಪ್ಪ ಅಂತಂದ್ರೆ ಉಡುಪಿ, ಮಡಿಕೇರಿ, ಮಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ ಈ ಸೈಡ್ ಎಲ್ಲ ತಲೆಗೆ ಬರ್ತಾವೆ. ಸೊ ಈ ಮಾನ್ಸೂನ್ನಾಗ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಕೇಸಿಂದ ನಾವು ಪ್ಲ್ಯಾನ್ ಮಾಡಿದ್ದು ಚಿಂಚೋಳಿ ಫಾರೆಸ್ಟ್. ಚಿಂಚೋಳಿ ಫಾರೆಸ್ಟ್ ಅಂತಂದ್ರೆ ನಮಗೆ ಸನಿ ಆಗ್ತದೆ, ಹಂಗಾಗಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಇದು ನಾವಲ್ಲ, ಎಲ್ಲರೂ ಮಾಡ್ತೀವಿ. ಸೊ ಇವತ್ತು ನಾವು ಚಿಂಚೋಳಿ ಫಾರೆಸ್ಟ್ ಈ 2 ದಿನ ರೈಡ್ ಮಾಡ್ತೀವಿ. ರೈಡ್ ಅಂತಂದ್ರೆ ಈ ರೈಡಿಂಗ್ದಾಗ ಕ್ಯಾಂಪಿಂಗ್ ಇರ್ತದೆ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ಇರ್ತದೆ. ಹಿಡನ್ ಪ್ಲೇಸಸ್ ಜಾಸ್ತಿ ಕವರ್ ಮಾಡಮಂತೇಳಿ ಈ ರೈಡ್ ಮಾಡತ್ತೀವಿ. ಸೊ ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡ್ತೀವಿ ಮತ್ತು ಆ್ಯಂಡ್ ಹಿಡನ್ ಪ್ಲೇಸಸ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿಂತ ಇನ್ನೂ ಏನೇನು ನಮ್ಮ ಚಿಂಚೋಳಿದಾಗ ಅಂತ ಒಂದು ಸ್ವಲ್ಪ ನಿಮ್ಮೆಲ್ಲರಿಗೂ ತೋರಿಸ್ಕೊಡಮಂತೇಳಿ ಈ ರೈಡ್ ಮಾಡ್ಲತ್ತೀವಿ. ಆ್ಯಂಡ್ ಈ ರೈಡ್ನ ನಮ್ಮ ಜೊತೆಗೆ ಯಾರ್ಯಾರು ಇರ್ತಾರೆ ಅಂತಂದ್ರೆ ಅನ್ಪ್ಲಾನೆಡ್ ಕನ್ನಡಿಗ ಆ್ಯಂಡ್ ಸಂಚಾರಿ ಸಂಗಮೇಶ್ ಅವರು ಮತ್ತು ಅಪ್ನಾ ಚಿಂಚೋಳಿ ಅವರು, ಟೋಟಲಿ 4 ಜನ ಈ ರೈಡ್ ಮಾಡತ್ತೀವಿ. ಸೊ ಈಗ ಚಿಂಚೋಳಿ ಹೊಂಟೀನಿ, ಎಲ್ಲರೂ ಅಲ್ಲೇ ಯಾರ, ನಾ ಈಗ ಚಿಂಚೋಳಿ ಹೊಂಟೀನಿ. ಸೊ ಅಲ್ಲೋಗಿ ಎಲ್ರಿಗೂ ಭೇಟಿ ಆಗಂಬರ್ರಿ. ಚಿಂಚೋಳಿಗೆ ಬಂದೀವಿ ನೋಡ್ರಿ. ಸೊ ಇಲ್ಲಿ ನಮ್ಮ ಅನ್ಪ್ಲಾನೆಡ್ ಅವರು ಮತ್ತು ಸಂಚಾರಿ ಸಂಗಮೇಶ್ ಅವರು ಇಲ್ಲೇ ವೇಟ್ ಮಾಡತ್ತಿರು. ನಂದೇ ಲೇಟ್ ಆಯಿತು, ಇಲ್ಲಿ ನಿಂತಾವ ಗಾಡಿಗಳು. ಹಾಂ, ತರಕಾರಿ ತೊಗೊಳತ್ತಾರ, ಏನು ಮಾಡ್ತಾರೆ ಇಲ್ಲಿ ಒಳಗಾರಿ ಎಲ್ರಿ? ಲೆಫ್ಟ್ ಗಾಡಿ ಕಾಣತ್ತವ, ನೀವು ಕಾಣಲ್ಲಾಗಿರಟ್ಟೆ. ಹಾಂ, ಸೊ ನಮ್ಮ ಅಪ್ಪನ ಚಿಂಚೋಳಿ ಅವ್ರಿಗೆ ಫಸ್ಟ್ ಟೈಮ್ ಭೇಟಿ ಇಲ್ಲ. ಆರಾಮ? ಆಲ್ರೆಡಿ ಹೇಳಿವ್ರಿ ನಾವು ಲೇಟ್ ಕಮರಿದ್ದೀವಿ ಅಂತೇಳಿ, ನೀವು ಹೇಳೋದು ಬೇಕಾಗಿಲ್ಲ. ಚಿಂಚೋಳಿ ರೈಡ್ ಮಾಡಮ್ಮ ಅಂತ ಹೇಳ್ಕೇಸಿಂದು ಇಲ್ಲಿ ಇದಕ್ಕೆ ಬಂದೀವಿ ನಾವು ಅಪ್ಪನ ಅವ್ರ ಬಲ್ಲಿ. ಇಲ್ಲಿ ನೋಡಿದ್ರೆ ಇವ್ರು ಸನ್ಮಾನ್ಗಿನ ಮೇಲೆ ಲೈಟ್ ಹೋಗ್ಕೊಂತ ಅಲ್ಲ, ರೈಡ್ ಮಾಡಕ್ಕೆ ಬಂದಿರ ಸನ್ಮಾನ ಮಾಡ್ಸೋಕೆ ಬಂದಿರಿ? ಹೀಗೆಲ್ಲ ಮಾಡಿದ್ರೆ ಹೆಂಗ್ರಿ? ನಮ್ದು ಅಭಿಮಾನ ಅದ, ನಮ್ಮ ಪ್ರೀತಿಲಿಂದ ಗೊತ್ತಾಗಲ್ಲ. ಮಾಡಿದ್ರಿ ಅಣ್ಣ ನೀವು. ಸೊ ಇಲ್ಲಿ ಚಿಂಚೋಳಿದ ನಾಷ್ಟ ಮಾಡಕ್ಕೆ ಬಂದಿವಿ. ಸೊ ಪೂರಿ ತೊಗೊಂಡಿವಿ ನಾವು ಮತ್ತು ಶಾಣೋಣವ್ರು ಸೀರಾ ಹೇಳ್ಯಾರ. ಇಲ್ಲ ಮನ್ಪ್ಲಣ್ಣವ್ರನ್ನ ಪೂರಿ ಹಾಕ್ಲತ್ತಾರೆ, ಇಟ್ಟು ನಮ್ಮ ಸಂಗೋಣವ್ರು ಹೇಳ್ಕೊಂತಾರೆ. ಈಗ ದೂರ ಕುಂತಾರೆ ಜರ. ಸೊ ಅಲ್ಲಿ ನಾಷ್ಟ ಮಾಡ್ಕೊಂಡು ಈಗ ಫಾರೆಸ್ಟ್ ಕಡೆ ಎಂಟ್ರಿ ತೊಗೋತೀವಿ ಕೊಂಚವ್ರಮ್ಲೆ. ಸೊ ಮತ್ತು ಮೋಟೋ ವ್ಲಾಗ್ನ ಸಿಗ್ತೀನಿ. ಈಗ ನಮ್ಮ JK ಮೊಬೈಲ್ಸ್ಲಿಂತ ಅಪ್ನಾ ಚಿಂಚೋಳಿ ಅವರಿಗೆ ಕರ್ಕೊಂಡು ಹೊಂಟಿವಿ. ಸೊ ಅವ್ರನ್ನೂ ಹೊಂಟ್ರೆ ನಮ್ಮ ಜೊತೆಗೆ. ಆಮೇಲೆ ಅಣ್ಣ ನಿಮ್ಮ ಹೆಸರು ರೀ? ವೆಂಕಟೇಶ್. ನಮ್ಮ ವೆಂಕಟೇಶ್ ಅಣ್ಣವ್ರು ಬಂದಿರು ಇಲ್ಲೇ ನಾಷ್ಟ ಅದು ಮಾಡ್ಕೊಂಡು ಕೇಸಿಂದ ನಮಗೆ ಬಿಡ್ಲಾಕ. ಸೊ ಅವ್ರು ರಿಟರ್ನ್ ಹೋಗ್ತಾರೆ, ನಾವೀಗ ಇಲ್ಲಿಂದ ಬರ್ತೀವಣ್ಣ. ಬಾಯ್ ರೀ. ಈಗ ನಾಷ್ಟ ಅದು ಮಾಡ್ಕೊಂಡು ಪೂರಿ ಅಲ್ಬತ್ತಿನ ಕೇಸಿಂದ ಇಲ್ಲಿಂದ ಸೀದಾ ಬಿಡ್ಲತ್ತೀವಿ. ಆ್ಯಂಡ್ ಇವತ್ತಿನ ಜರ್ನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತದೆ ಅಂತ ಅನ್ಕೋತೀನಿ. ಯಾಕಂತಂದ್ರೆ ಅಷ್ಟು ಜೋಶ್ಲಿಂತ ಹೊಂಟಿವಿ. ಬಾಯ್ ರೀ ಅಣ್ಣ, ಬರ್ತೀವಿ ರೀ. ಹಾಂ ರೀ, ಥ್ಯಾಂಕ್ ಯು ಅಣ್ಣ. ಹಾಂ ರೀ, ಥ್ಯಾಂಕ್ ಯು ಅಣ್ಣ, ಬರ್ತೀವಿ. ಹಾಂ ರೀ, ರಿಟರ್ನ್ ಹಿಂಗೆ ಹೋಗ್ತೀವಿ. ಹಾಂ ಅಣ್ಣ, ಸರಿ. ಆ್ಯಕ್ಚುಲಿ ಅಡ್ವೆಂಚರ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಚಿಂಚೋಳಿಲಿಂತ ನಮಗೆ ಆ್ಯಕ್ಚುಲಿ ಫಾರೆಸ್ಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಿತ್ತು. ಸೊ ಈಗ ಚಿಂಚೋಳಿಲಿಂತ ಅಫಿಷಿಯಲ್ ಆಗಿ ಒಂದು ಅಡ್ವೆಂಚರಿಗೆ ಕಾಲಿಡ್ಲತ್ತೀವಿ. ಇಲ್ಲಿಂದ ಕುಂಚಾವರಂ ಕ್ರಾಸ್ಲಿಂತ ನಾವು ಎಂಟ್ರಿ ತೊಗೋತೀವಿ ಫಾರೆಸ್ಟಿಗೆ. ಆ್ಯಂಡ್ ಈ ಫಾರೆಸ್ಟ್ನಾಗ 2 ದಿನ ಜರ್ನಿ ಮಾಡ್ತೀವಿ. ಯಾವ್ಯಾವ ಪ್ಲೇಸ್ಗಳು ಇನ್ನೂ ಹಿಡನ್ ಪ್ಲೇಸಸ್ ಅವ, ಯಾರ್ಯಾರು ಎಕ್ಸ್ಪ್ಲೋರ್ ಮಾಡಲಾರ್ದಂಥ ಪ್ಲೇಸ್ಗಳವ, ಅವೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ರಿಟರ್ನ್ ಆಗ್ತೀವಿ. ಸೊ ಬರ್ರಿ ಹೋಗಮ್ಮಂತ. ಸೊ ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಮಜಾ ಇರ್ತದೆ. ಸೊ ಮಜಾ ಮಾಡ್ತೀರಿ ಎಲ್ಲರೂ ಅಂತ ಅನ್ಕೋತೀನಿ. ಚಿಂಚೋಳಿನ ಆ ಕಡೆ ಬಸ್ ಸ್ಟ್ಯಾಂಡ್ ಸೈಡ್ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ನೋಡ್ರಿ ಎಲ್ಲಿ ತನಕ ಚಿಂಚೋಳಿ. ಚಿಂಚೋಳಿ ಭಾಳ ದೊಡ್ಡದು ಅಂತ ಇವತ್ತು ಗೊತ್ತಾಯ್ತು ನೋಡ್ರಿ ನಂಗೆ. ಇಷ್ಟು ದಿನ ಆ ಕಡೆ ಅದಂತ ಅಂದ್ಕೊಂಡಿದ್ದೆ ಬಸ್ ಸ್ಟ್ಯಾಂಡ್ ಸೈಡ್. ಹಾಂ, ಟ್ರಾವೆಲಿಂಗ್ ಕೇಳ್ತಾಯಿಟ್ಟು ಮಲ್ಲಣ್ಣ ಸಂಗಟ್ರಿ. ಹೌದ್ರಿ, ಥ್ಯಾಂಕ್ ಯು ರೀ. SDR ವ್ಲಾಗ್ಸ್ ಅಂತ ಹೇಳ್ರಿ. ಈಗ ನಾವು 2 ದಿನ ಇಲ್ಲಿ ಫಾರೆಸ್ಟ್ನಾಗೆ ಕ್ಯಾಂಪಿಂಗ್ ಮಾಡ್ಬೇಕಲ್ಲತ್ತೀವಿ ರೀ. ಹಾಂ ರೀ,
ಹಾಂ ಚಾಯ್ ಬ್ಯಾಂಕ್ನಾಗ ಚಾಯ್ ರೋಡ್ನಾಗ ಸಡನ್ದಾಗ ಮಾಡಿವಿ. ಥ್ಯಾಂಕ್ ಯು ಅಣ್ಣ, ಬರ್ತೀವಿ. ಹಾಂ ಬಾಯ್. ಹಾಂ ಸೊ ಇಲ್ಲಿಂದ ಸ್ಟಾರ್ಟ್ ನೋಡ್ರಿ. ಇನ್ನು ನಾವು ಕೊಂಚಾವರಂ ಕ್ರಾಸಿಂಗ್ನೂ ಹೋಗಿಲ್ಲ, ಆಮೇಲೆ ಫಾರೆಸ್ಟ್ನಾಗ ಎಂಟ್ರಿನೂ ತೊಗೊಂಡಿಲ್ಲ. ಈ ಸೈಡ್ ಫಾರೆಸ್ಟ್ ಕಾಣಿಸ್ತದೆ ನಿಮಗೆ, ಬಟ್ ಇಲ್ಲೆಲ್ಲ ಗಿಡಗಳು ಇರೋದ್ರಿಂದ ಕಾಣಿಸಲ್ಲ ಅದ. ಗುಡ್ಡ ಎಲ್ಲ ಅದ ಮಸ್ತ್ನಾಗ ಒಂಥರ ಬೇರೆ ಲೆವೆಲೇ ಇರ್ತದಲ್ಲ ಒಳಗೆ ಹೋದ್ಮೇಲೆ. ನನಗೆ ಹೇಳೋಕ್ಕಾಗಲ್ಲ, ಕರೆ ಹೇಳ್ತೀನಿ, ಈ ಒಂದು ರೈಡ್ ನೆಕ್ಸ್ಟ್ ಲೆವೆಲ್ ಇರ್ತದೆ. ನನ್ನ ಒಂದು ರೈಡ್ಗಳು ಎಷ್ಟು ದಿನ ರೈಡ್ಕಿನ ಈ ರೈಡು ಅವೆಲ್ಲ ವ್ಲಾಗ್ಸ್ಕಿನ ಈ ವ್ಲಾಗು ಒಂಥರ ಡಿಫ್ರೆಂಟ್ ಇರ್ತದೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಈ ರೈಡ್ನಾಗ ನಾವು ನಮ್ಮ ತನನ ಒಂದು ನೋಡ್ಕೊಳ್ಳೋಕೆ, ಆಮೇಲೆ ನಾವಾಗಿರ್ಲಕ್ಕೆ ಹೊಂಟೀವಿ. ಬಟ್ ನಾವು ಇಷ್ಟು ದಿನ ಹೆಂಗಂತಂದ್ರೆ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋ ಸಲಿಂದ ಈ ಪ್ಲೇಸ್ ಆಗೋಣ, ಇನ್ನೊಂದು ಪ್ಲೇಸ್ ಆಗೋಣ, ಇನ್ನೊಂದು ಪ್ಲೇಸ್ ಅಂತೇಳಿ ಅರ್ಜೆಂಟ್ನಾಗ ಓಡ್ತಿದ್ದೆವು. ಬಟ್ ಈಗ ನಮ್ಮ ಚಿಂಚೋಳಿ ರೈಡ್ ಏನು ಮಾಡತ್ತೀವಲ್ಲ, ಸೊ ಇಲ್ಲಿ ಯಾವುದೇ ರೀತಿ ಅರ್ಜೆಂಟ್ ಇಲ್ಲ. ವ್ಲಾಗ್ ಸಲಿಂದಾಗಲಿ ಇದ್ರ ಸಲಿಂದ ಏನಿಲ್ಲ, ಬಟ್ ಮನಸ್ಸಿಗೆ ನೆಮ್ಮದಿ ಸಲಿಂದ, ಆಮೇಲೆ ಈ ಒಂದು ರೈಡ್ ಮನಸ್ಸಿನ ನೆಮ್ಮದಿ ಸಲಿಂದ ನಾವು ಇದು ಮಾಡತ್ತೀವಿ. ಸೊ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಇಲ್ಲೇ ಮಾಡ್ಯಾರ ನೋಡ್ರಿ. ನಾ ಮೊನ್ನೆ ಮ್ಯಾಪ್ನಾಗ ನೋಡಿದ್ದೆ, ಬಟ್ ಬರೋ ಟೈಮಿಗೆ ಎಕ್ಸ್ಪ್ಲೋರ್ ನೋಡಮ್ರಿ ಅದು. ಆಮೇಲೆ ನಾವು ಯಾವುದೇ ರೀತಿ ಒಂದು ಪ್ಲಾಸ್ಟಿಕ್ಗಳು ಏನು ಕ್ಯಾರಿ ಮಾಡಲಾಗಿವಿ. ನಮ್ಮ ಒಂದು ಇದಕ್ಕೆ ಯಾವುದೇ ಒಂದು ಪ್ಲಾಸ್ಟಿಕ್ಗಳು ತೊಗೊಂಡೋದ್ರೂ ಅವು ರಿಟರ್ನ್ ತೊಗೊಂಡು ಬರ್ತೀವಿ. ನೀವು ನಾವು ಪ್ರತಿಯೊಂದು ವ್ಲಾಗ್ನಾಗ ನೋಡಿರ್ತೀರಿ. ಸೊ ಇದನ್ನು ನಾವು ಫಾಲೋ ಮಾಡ್ತೀವಿ. ಯಾಕಂತಂದ್ರೆ ನಮ್ಮಿಂದ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅಂತೇಳಿ. ಪರಿಸರಲಿಂತ ನಾವು ಯಾವತ್ತೂ ಹಾನಿಗೊಳಗಾಗಲ್ಲ, ಬಟ್ ನಮ್ಮಲಿಂತ ಪರಿಸರಕ್ಕೂ ಯಾವತ್ತೂ ಹಾನಿ ಆಗಬಾರ್ದು ಅಂತೇಳಿ ಯಾವುದೋ ರೀತಿ ಪ್ಲಾಸ್ಟಿಕ್ಗಳು ಕ್ಯಾರಿ ಮಾಡಲಾಗಿವಿ. ಸೊ ಇಲ್ಲಿಂದ ಲೆಫ್ಟ್ ತೊಗೋತೀವಿ, ಕೊಂಚಾವರಂ ಕ್ರಾಸ್ ಇದು. ಇಲ್ಲ ವೇಟ್ ಮಾತ್ರ ನೋಡ್ರಿ. ಸೊ 3 ಲಾರಿ ಖರಾಬ್ ಆಗ್ಯಾವ ನೋಡ್ರಿ ಇಲ್ಲಿ. ಇನ್ನೂ ಗುಣ ಇವ್ರ ಕಿಸ್ಮತ್ ಚಂದ ಅದ, ಇಲ್ಲಿ ಖರಾಬ್ ಆಗ್ಯದ. ಅದೇ ಅಂದ್ರೆ ಅಲ್ಲಿ ಹಿಂದೆ ಘಾಟ್ನಾಗ ಖರಾಬ್ ಆಗಿತ್ತಂದ್ರೆ ಮುಷ್ಕಿಲ್ ಇರ್ತದೆ. ಸೊ ಇಲ್ಲಿಂದ ಫುಲ್ ಗ್ರೀನ್ರಿ ಕಾಣಿಸ್ತಿರ್ತದ. ನಮ್ಮ ಒಂದು ವಿಡಿಯೋದಾಗ ಏನದ ಫುಲ್ ಗುಡ್ಡಗಳು, ಬೆಟ್ಟಗಳು, ಆಮೇಲೆ ಒಣ ಗ್ರೀನ್ರಿ ಕಾಣಿಸ್ತಿರ್ತದ. ಎಲ್ಲಿ ನೋಡ್ತಾರೆ ಅಲ್ಲಿ ಹಚ್ಚ ಹಸಿರು. ಈ ಥರ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಂದೀವಿ. ಬಟ್ 2 ದಿನ ಹೆಂಗೆ ಕಳೀತದಂತ ಗೊತ್ತಾಗಲ್ಲ ಇಂಥ ಪ್ಲೇಸ್ನಾಗ ನಾವಿದ್ದಾಗ. ಸೊ ಇದೊಂಥರ ಅನ್ಫಾರ್ಗೆಟೇಬಲ್ ರೈಡ್ ಆಗ್ತದೆ ನಂದು. ಈ ರೈಡ್ನಾಗ ಸ್ಪೆಷಲ್ ಏನಂತಂದ್ರೆ ಇದು ಚಿಂಚೋಳಿ ಎಲ್ಲರೂ ಲೈಟಾಗಿ ತೊಗೊಳ್ಳೋ ಅಂಥ ಪ್ಲೇಸು. ಅಂದ್ರೆ ಚಿಂಚೋಳಿ ನಂಬಲ್ಲೇ ಅದ, ಇಲ್ಲೇ ಅದ, ಅಲ್ಲೇನಿಲ್ಲ ನಾವೊಂದು ಮೈಂಡ್ ಸೆಟ್ ತೆಗೆದು ಹಾಕ್ಬೇಕಂತೇಳಿ ಈ ರೈಡ್ ಮಾಡತ್ತೀವಿ. ಸೊ ಇವತ್ತಿಂದ ನಮ್ಮ ಅಪ್ನಾ ಚಿಂಚೋಳಿ ಅವ್ರು ನಮಗೆ ಗೈಡ್ ಇದ್ದಂಗೆ. ಆ್ಯಕ್ಚುಲಿ ಇಲ್ಲಿ ನಿಂಗಾಳಿ ಕೆರೆ ಅಂತದಂತ ಅದು ನೋಡಿಕೊಂಡು ಸೀದಾ ಈ ಊರಾಗ ಏನು ಎಂಟ್ರಿ ತೊಗೊಲತ್ತೀವಿ, ಮತ್ತು ಅದೇ ರೋಡಿಗೆ ಬಂದು ಕನೆಕ್ಟ್ ಆಗ್ತೀವಿ ಅಂತ ಎಕ್ಸಿಟ. ಸೊ ಈಗ ನಿಂಗಾಳಿ ಕೆರೆಗೆ ಹೋಗಮ್ರಿ, ನೋಡಮ್ರಿ ಅದನ್ನು ಪ್ಲೇಸ್ ಮ್ಯಾಪ್ನಾಗ ನೋಡಿದ್ದೆ ನಾ. ಹಳ್ಳಿ ವೈಬ್ ನೋಡಿ ಹೆಂಗಿರ್ತದೆ ರೀ, ಪೂರ ಕಟ್ಟಿ ಕುಂತ್ಕೇಸಿನ ಶಿಸ್ತನಾಗ ಮಾತಾಡ್ಕೊಂಡು ಯಾವುದು ಟೆನ್ಷನ್ ಇರಲಾರ್ದಂಗೆ. ಟೆನ್ಷನ್ ಇರ್ತಾವಿಲ್ಲ ಅಂತಿಲ್ಲ, ಬಟ್ ಅದೊಂದು ಲೈಫ್ ಒಂಥರ ಮಸ್ತ್ ಇರ್ತದೆ. ಬಟ್ ಸಿಟಿಗೆ ಅಡಿಕ್ಟ್ ಆದ್ಮೇಲೆ ಹಳ್ಳಿ ಕಡೆ ಬರ್ಬೇಕಂತಂದ್ರೆ ಸುಮ್ಮನೆ ಫೀಲ್ ಮಾಡ್ಲಿಕ್ಕೆ ಬರ್ಬೇಕು, ಆ ಥರ ಆಗ್ಬಿಡ್ತು. ಎಷ್ಟು ಭಾರಿ ಕಾಣಿಸ್ತು ನೋಡ್ರಿ ಇಲ್ಲಿಂದ ಕೆರೆ. ಫುಲ್ 4K 8K ಎಷ್ಟು ಬರ್ತೋ ಅಷ್ಟಕ್ಕೆ ಆ ಲೆವೆಲಿಗೆ ಕಾಣುತ್ತೆ. ಈ ಲ್ಯಾಂಡ್ಸ್ಕೇಪ್ ಏನದಲ್ಲ ಫುಲ್ ಎಕ್ಸ್ಟ್ರಾರ್ಡಿನರಿ ಕಾಣಿಸ್ತದೆ ನೋಡ್ರಿ. ಪ್ರಕೃತಿ ಯಾವ ರೀತಿ ರೆಡಿ ಮಾಡ್ಯಾನ ದೇವರು ಒಂದೂ ಪ್ರೆಡಿಕ್ಷನ್ ಹೇಳಕ್ಕೆ ಬರಲ್ಲ. ಓ ಎಷ್ಟು ಮಸ್ತ್ ಅನ್ನಿಸ್ತದ. ಸೊ ನೋಡ್ರಿ, ಮಾನ್ಸೂನ್ನಾಗ ಇಂಥ ರೈಡ್ಗಳೇ ಮಾಡ್ಬೇಕಂತ ಹೇಳ್ಕೇಸಿಂದ ಅಂದ್ಕೊಂಡಿರ್ತೀವಿ. ಸೊ ಅಂಥ ರೈಡೇ ಮಾಡತ್ತೀವಿ ಇವತ್ತು. ನೋಡ್ರಿ ಎಷ್ಟು ಭಾರಿ ಆದದು ಕೆರೆ. ಕ್ಯಾಂಪಿಂಗ್ ಹಾಕಿದ್ರೆ ಮಗಂದು ಇದು ಆ್ಯಕ್ಚುಲಿ ಕ್ಯಾಂಪಿಂಗ್ ಹಾಕ್ಲಕ್ಕೆ ಪ್ಲೇಸ್ಗಳು ಹುಡ್ಕಾಡ್ದಂಗೆ ನಾವು ಅಂತೇಳಿ ಬಂದೀವಿ. ಕಬಿನಿ ಬ್ಯಾಕ್ ವಾಟರ್ಸ್.
ಸೊ ಈಗ ಈ ಪ್ಲೇಸಿಗೆ ಯಾವುದೇ ರೀತಿ ಹಾನಿ ಮಾಡಲಾರ್ದಂಗೆ ಅದೇ ರೀತಿದಾಗ ಹೊಲತ್ತೀವಿ, ಸುಮ್ಮನೆ ನೋಡೀವಿ ಹೊಲತ್ತೀವಿ. ಬಾಯ್ ಅಪ್ಪಿ.